ನಮಸ್ಕಾರ. ಡೆವಲ್ ಶೂಟಿಂಗ್ನಲ್ಲಿರುವ ನಟ ದರ್ಶನ್ಗೆ ಮುಗಿಯದ ಸಂಕಷ್ಟ ಅಂತ ಹೇಳಬಹುದು. ಯಾಕೆಂದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಸೇರಿಸಿ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಏಪ್ರಿಲ್ 22ಕ್ಕೆ ಮುಂದೂಡಲಾಗಿದೆ. ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ನೀಡಿದ ಜಾಮೀನು ಅರ್ಜಿಯನ್ನ ರದ್ದು ಕೋರಿ ಪೊಲೀಸರು ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ದರ್ಶನ್ ಪರ ವಕೀಲರು ಕೌಂಟರ್ ಅಫಿಡವಿಟ್ ಸಲ್ಲಿಕೆಗೆ ಸಮಯಾವಕಾಶವನ್ನ ಕೇಳಿದ್ದು, ಸಾಕಷ್ಟು ಫೈಲ್ಗಳನ್ನು ತರ್ಜುಮೆ ಮಾಡಬೇಕಿದೆ, ಜೊತೆಗೆ ಎಲ್ಲ ಆರೋಪಿಗಳಿಗೆ ಉತ್ತರ ಸಲ್ಲಿಸಬೇಕಿದೆ. ಅದಕ್ಕಾಗಿ 2 ವಾರಗಳ ಕಾಲಾವಕಾಶವನ್ನ ಕೇಳಿದ್ದಾರೆ. ಹೀಗಾಗಿ ಏಪ್ರಿಲ್ 22ರಂದು ವಿಚಾರಣೆ ನಡೆಸುವುದಾಗಿ ಪೀಠ ತಿಳಿಸಿದೆಯಂತೆ. ಇದಕ್ಕೂ ಮುನ್ನ ಜಾಮೀನು ಪ್ರಶ್ನಿಸಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯ ವಿಚಾರಣೆ ಮಾರ್ಚ್ 18ಕ್ಕೆ ನಡೀಬೇಕಿತ್ತು. ವಿಚಾರಣೆಗೆ ಪಟ್ಟಿಯಾಗದೆ ಹಿನ್ನೆಲೆ ದರ್ಶನ್ ಪ್ರಕರಣದಲ್ಲಿನ ರಾಜ್ಯದ ವಿಶೇಷ ವಕೀಲರು ಅನಿಲ್ ನಿಶಾನಿ ಅರ್ಜಿ ವಿಚಾರಣೆ ನಡೆಸುವಂತೆ ಪ್ರಸ್ತಾಪಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ಹೈಕೋರ್ಟ್ ಏಪ್ರಿಲ್ 22ರಂದು ಮತ್ತೆ ವಿಚಾರಣೆ ನಡೆಸಲಾಗುತ್ತೆ ಅಂತ ಹೇಳಿಕೆಯನ್ನು ನೀಡಿದೆ. ದರ್ಶನ್ ಅವರು ಈಗ ಡೆವಿಲ್ ಶೂಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ನಮ್ಮ ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ಗೂ ದರ್ಶನ್ ಅವರು ಬರಲಿಲ್ಲ. ಡಿಜಿಟಲ್ ಮೂಲಕವೇ ಅವರು ವಿಶೇಷವಾಗಿ ಟ್ರೈಲರ್ನ ಲಾಂಚ್ ಮಾಡಿ ಶುಭ ಕೋರಿದರು. ಅಂಥ ಭರದಲ್ಲಿರುವಂತಹ ಒಂದು ಶೂಟಿಂಗ್ ಭರದಲ್ಲಿರುವಂತಹ ನಟ ದರ್ಶನ್ ಏಪ್ರಿಲ್ 22ಕ್ಕೆ ಮತ್ತೆ ಬರಬೇಕು, ಕೋರ್ಟ್ ಮೆಟ್ಲೇರಬೇಕು ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನೀವು ನೋಡಿದ್ರಿ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಿರ್ತೀನಿ.